ಬಿಗ್ ಬಾಸ್ನಲ್ಲಿ ಖ್ಯಾತಿ ಪಡೆದಂತಹ ಸಿರಿ ಅವರು ಈಗ ದಿಢೀರಂತ ಮದುವೆಯಾಗಿದ್ದಾರೆ ಅನ್ನುವಂತಹ ವಿಚಾರ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಮದುವೆ ಆಗಿರುವಂತಹ ಹುಡುಗ ಯಾರು, ಎಲ್ಲಿ ಮದುವೆಯಾದ್ರು, ಸದ್ದಿಲ್ಲದೆ ಮದುವೆಯಾಗಿದ್ದಕ್ಕೆ ಕಾರಣ ಏನು ಎನ್ನುವ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಆದ್ರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಮದುವೆಯ ನಂತರ ವಿಚಾರ ಸಾಕಷ್ಟು ಚರ್ಚೆಗಳಿಗೆ ಗ್ರಾಸವಾಗಿರುವಂತಹ ವಿಚಾರ. ಒಂದಷ್ಟು ಜನ ಡೈವರ್ಸ್ ಅನ್ನ ಪಡ್ಕೊಂಡ್ರೆ ಇನ್ನೊಂದಷ್ಟು ಜನ ಸದ್ದಿಲ್ಲದೆ ಮದುವೆ ಆಗ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಮದುವೆನೇ ಬೇಡ ಅನ್ನುವಂತಹ ಮಟ್ಟಕ್ಕೆ ಹೋಗಿದ್ದಾರೆ. ಸುಮಾರು ಜನರಲ್ಲಿ ಮದುವೆ ವಿಚಾರ ಆಸಕ್ತಿಯಿಂದ ದೂರವಾದಂಥ ವಿಚಾರ ಅಂತಾನೆ ಹೇಳ್ಬೋದು. ಸಾಕಷ್ಟು ಸಾರ್ವಜನಿಕರಲ್ಲೂ ಕೂಡ ಮದುವೆಯಾಗೋದಕ್ಕೆ 90% ಮಂದಿ ನಿರಾಸಕ್ತಿ ತೋರಿಸಿದಂತಹ ಉದಾಹರಣೆಗಳು ಕೂಡ ಇದೆ. ಅದರಲ್ಲೂ ಸಿರಿ ಅವರು ಕೂಡ ಅದರಲ್ಲಿ ಒಬ್ಬರು. ಆದರೆ ಸಿರಿ ಅವರು ಮದುವೆಯಾಗಿದ್ರು ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ರು. ಆದರೆ ಬಿಗ್ ಬಾಸ್ಗೆ ಬಂದಂತ ಸಂದರ್ಭದಲ್ಲಿ ಗೊತ್ತಾಯ್ತು ಆಕೆಗೆ ಮದುವೆ ಆಗಿಲ್ಲ ಅನ್ನುವಂಥದ್ದು. ಯಾಕೆ ಮದುವೆ ಆಗಿಲ್ಲ ಅಂದಾಗ್ಲೂ ಕೂಡ ಆಕೆ ಸಾಕಷ್ಟು ವಿಚಾರಗಳನ್ನ ತನ್ನ ಜೀವನದಲ್ಲಿ ಏನ್ ನಡೀತು ಅನ್ನೋದನ್ನ ಕೂಡ ಹೇಳ್ಕೊಂಡಿದ್ದಾರೆ. ಬಿಗ್ ಬಾಸ್ ನಿಂದ ಆಚೆ ಬಂದಾಗ ಯಾವಾಗ ನಿಮ್ಮ ಮದುವೆ ಅಂತ ವೀಕ್ಷಕರು, ಅಭಿಮಾನಿಗಳು ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು. ಆದ್ರೆ ಈಗ ಸದ್ದಿಲ್ಲದೆ ಸಿರಿ ಮದುವೆಯಾಗಿದ್ದಾರೆ. ಹಾಗಾದ್ರೆ ಏನು ಎತ್ತ ಅಂತ ನೋಡೋಣ. ಬಿಗ್ ಬಾಸ್ ಸೀಸನ್ ಕನ್ನಡ 10ರಲ್ಲಿ ಹಲವು ವಿಭಿನ್ನ ವ್ಯಕ್ತಿತ್ವದ ವ್ಯಕ್ತಿಗಳು ಬಂದಿದ್ರು. ಸೊ ಪ್ರತಿ ಸೀಸನ್ ನಲ್ಲಿ ಕೂಡ ಇದು ಸಹಜಾನೇ ಅಂತಾನೆ ಹೇಳ್ಬೋದು. ಅದಕ್ಕೆ ಹಲವು ಟೀಮ್ಗಳು ಕೂಡ ಆಗುತ್ತೆ, ಹಲವಾರು ಶತ್ರುಗಳು ಕೂಡ ಬದಲಾಗುತ್ತೆ. ಈ ಬಾರಿ ಅಂತ ನಾವು ಲಾಸ್ಟ್ ಟೈಮ್ ನೋಡೋದಾದ್ರೆ ಸಾಕಷ್ಟು ವಿಭಿನ್ನ ಮನಸ್ಥಿತಿ ಇರೋರು ಬಿಗ್ ಬಾಸ್ಗೆ ಬಂದಿದ್ರು. ಅದರಲ್ಲಿ ಸಿರಿ ಮದುವೆ ವಿಚಾರ ಕೂಡ ಚರ್ಚೆಯಾಗಿತ್ತು. ಎಲ್ಲರೂ ವೈಯಕ್ತಿಕ ವಿಚಾರಗಳನ್ನ ಎಲ್ಲರ ಬಳಿ ಹೇಳ್ಕೊಂಡಂತ ಸಂದರ್ಭದಲ್ಲಿ ಸಿರಿ ಅವರು ಕೂಡ ತಮ್ಮ ಒಂದು ವೈಯಕ್ತಿಕ ವಿಚಾರವನ್ನ ಮನಬಿಚ್ಚಿ ಮಾತನಾಡ್ತಾರೆ. ಅದರಲ್ಲೂ ಕೂಡ ಮದುವೆ ವಿಚಾರವನ್ನ ಫ್ರೆಂಡ್ಸ್ ಜೊತೆಗೆ ಕೂತು ಮಾತನಾಡ್ತಾರೆ. ಸೊ ಮದುವೆ ಯಾಕಾಗಿಲ್ಲ ಅನ್ನುವಂಥದ್ದನ್ನ ಕೂಡ ಹೇಳ್ಕೊಂಡಿದ್ದಾರೆ. ಮದುವೆ ಅನ್ನೋದಕ್ಕೆ ಸಾಕಷ್ಟು ಜನರಲ್ಲಿ ಸಾಕಷ್ಟು ಅಭಿಪ್ರಾಯಗಳಿರುತ್ತೆ. ಇನ್ನು ಕೆಲವರಲ್ಲಿ ಒಂದು ಫೋಬಿಯಾ ಕೂಡ ರೀತಿ ಇದೆ. ಸಿರಿ ಹೇಳಿದ ಮಾತನ್ನ ಕೂಡ ಕೇಳಿದಾಗ ಅದು ಫೋಬಿಯಾ ಇರಬಹುದಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಸೊ ಗೌರೀಶ್ ಬಳಿ ಹೇಳುವಂತಹ ಸಂದರ್ಭದಲ್ಲಿ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಜಗಳಗಳು ಬೆಳಿಗ್ಗೆ ಶುರುವಾಗಿ ರಾತ್ರಿಗೆ ಎಂಡ್ ಆಗ್ಬಿಡ್ಬೇಕು. ಆದರೆ ಅದು ಹೇಗೆ ಆ ರಾತ್ರಿ ಅಡ್ಜಸ್ಟ್ ಆಗೋದು, ನನ್ನ ಸ್ನೇಹಿತರು ಇದ್ದಾರೆ, ದಿನ ಕಳೆದಂತೆ ಅವೆಲ್ಲ ಕಾಮನ್ ಆಗಿ ಹೋಗ್ತಾ ಇದೆ. ಸೊ ನಾನು ಯಾಕೆ ಮದುವೆ ಆಗಿಲ್ಲ ಅಂತಂದರೆ ಕಾಂಪ್ರಮೈಸ್ ಆಗಬೇಕು. ಮದುವೆ ಆಗಲಿ, ರಿಲೇಶನ್ಶಿಪ್ ಆಗಲಿ, ಕಾಂಪ್ರಮೈಸ್ ಆಗಬೇಕು. ಅದು ನನಗೆ ಇಷ್ಟ ಇಲ್ಲ. ಸೊ ಅವರ ಜೀವನ ಹಾಗೆ ನನ್ನ ಜೀವನ ಕೂಡ ನಾನು ಯಾಕೆ ಹಾಳು ಮಾಡಿಕೊಳ್ಳಿ, ಇದೊಂದು ಆಕೆಯ ತಲೆಯಲ್ಲಿ ಇದೆ. ಅದೇ ಒಂದು ರೀತಿಯಾಗಿ ಇರುವಂಥದ್ದು ಸಿರಿ ಅಂತಂದರೆ ಎಂಥವರಿಗೂ ಕೂಡ ಗೊತ್ತಿಲ್ಲ ಅನ್ನೋ ಹಾಗೇನೇ ಇಲ್ಲ, ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಸಾಕಷ್ಟು ವರ್ಷಗಳಿಂದ ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ನಟಿಸ್ತಾನೆ ಬಂದಿದ್ದಾರೆ. ಪೋಷಕ ಪಾತ್ರದಲ್ಲಿ ಮಿಂಚ್ತಾನೆ ಬಂದಿದ್ರು. ಸಾಕಷ್ಟು ಜನರಿಗೆ ಅವರ ವೈಯಕ್ತಿಕ ವಿಚಾರ ಗೊತ್ತೇ ಇರಲಿಲ್ಲ. ಅಂದರೆ ಅವರು ಮದುವೆ ಆಗಿಲ್ಲ ಅನ್ನುವಂತಹ ವಿಚಾರ ಗೊತ್ತಿಲ್ಲ. ಬಿಗ್ ಬಾಸ್ಗೆ ಬಂದ ಮೇಲೆ ಸಿರಿಗೆ ನಿಜವಾಗ್ಲೂ ಮದುವೆ ಆಗಿಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸಾಕಷ್ಟು ಅಭಿಮಾನಿಗಳು ಮಾಡಿದರು. ಇನ್ನು ಟ್ರೋಲಿಗರಿಗೆಲ್ಲ ಸಿರಿ ಕ್ರಶ್ ಅಂತಾನೆ ಹೇಳ್ಬೋದು. ಸಿರಿ ಆಗ್ಲೂ ಹೀರೋಯಿನ್, ಈಗಲೂ ಹೀರೋಯಿನ್. ಸಿರಿ ವಿಭಿನ್ನ ಪಾತ್ರಗಳ ಮೂಲಕ ಎಲ್ಲರ ಮನಸ್ಸನ್ನು ಮುಟ್ಟಿದಂಥವರು. ಹೀಗಾಗಿ ಸಿರಿ ಅಂದರೆ ಟ್ರೋಲಿಗರಿಗೆ ಕೂಡ ಸಿಕ್ಕಾಪಟ್ಟೆ ಇಷ್ಟ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಸಿರಿ ಮದುವೆ ಆಗದೆ ಇರೋದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಸಿರಿ ಚಿಕ್ಕವರಿದ್ದಾಗ ನಡೆದಂತಹ ಆ ಒಂದು ಘಟನೆಗೆ ಮದುವೆ ಆಗದೆ ಇರೋದಕ್ಕೆ, ಅಂದರೆ ಇಷ್ಟು ದಿನಗಳ ಕಾಲ ಮದುವೆ ಆಗದೆ ಇರೋದಕ್ಕೆ ಕಾರಣ ಅಂತ. ಇನ್ನು ಕನ್ನಡ ಆಗಿರ್ಬೋದು, ತಮಿಳಾಗಿರ್ಬೋದು, ತೆಲುಗಿನಲ್ಲಿ ನಟಿಸ ಇರಬಹುದು, ಇವೆಲ್ಲದರಲ್ಲೂ ಕೂಡ ನಟಿಸಿರುವಂತಹ ಸಿರಿ ಅವರು ಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ಬರೋಬ್ಬರಿ 30 ಸೀರಿಯಲ್ಗಳಲ್ಲಿ ಸಿರಿ ನಟಿಸಿದ್ದಾರೆ. 40 ವರ್ಷ ವಯಸ್ಸಾದರೂ ಕೂಡ ಯಾಕೆ ಮದುವೆ ಆಗಿಲ್ಲ ಅನ್ನುವಂಥ ಪ್ರಶ್ನೆ ಇಷ್ಟು ದಿನಗಳ ಕಾಲ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಉಳಿದಿತ್ತು. ಸಿರಿ ಅವರು ನಟನೆಯತ್ತ ಸಾಕಷ್ಟು ಆಸಕ್ತಿ ತೋರಿದ್ರು. ಮದುವೆ ತಮ್ಮ ವೃತ್ತಿ ಜೀವನಕ್ಕೆ ಅಡ್ಡಿ ಆಗಬಾರ್ದು ಅಂತ ಸಿರಿ ಬಯಸ್ತಾರೆ. ತನ್ನ ವೃತ್ತಿ ಬದುಕಿಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಸಿರಿ ನೀಡ್ತಾರೆ. ಅಂದರೆ
ಅಂಥದ್ದೇ ಒಂದು ಸಪೋರ್ಟ್ ಮಾಡುವಂಥ ಸಂಗಾತಿ ಬೇಕು ಅನ್ನುವಂಥದ್ದು ಸಿರಿಯ ಬಯಕೆ ಆಗಿತ್ತು. ಯಾವುದೇ ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಅದಕ್ಕೆ ನನ್ನ ಗಂಡ ಕೂಡ ನನಗೆ ಫ್ರೆಂಡ್ ಆಗಿ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು ಆಕೆಗೆ ಇತ್ತು. ಇನ್ನು ಯೌವನದಲ್ಲಿದ್ದಾಗಲೇ ಸಿರಿ ಇಂಥದ್ದೊಂದು ನಿರ್ಧಾರಕ್ಕೆ ಬಂದರು ಅಂತ ಹೇಳಲಾಗುತ್ತೆ. ಇನ್ನು ಕೆಲವು ವರದಿಗಳ ಪ್ರಕಾರ ನೋಡೋದಾದ್ರೆ ಚಿಕ್ಕ ವಯಸ್ಸಿನಲ್ಲಿ ಸಿರಿ ಅಕ್ಕನ ಮದುವೆಯ ಜೀವನವನ್ನ ಕಂಡು ಬೇಸತ್ತಿದ್ರಂತೆ. ಇದರಿಂದ ಸಿರಿ ಭಾವನೆಗಳಿಗೆ ಘಾಸಿಯಾಗಿ ಅವರು ಮದುವೆ ಜೀವನದ ಮೇಲೆ ಇಂಟ್ರೆಸ್ಟ್ ಅನ್ನ ಕಳ್ಕೊಂಡಿದ್ರು ಅನ್ನುವಂತಹ ಒಂದಷ್ಟು ವಿಚಾರಗಳು ಕೂಡ ಇದೆ. ಸೌಂದರ್ಯ, ವೈವಾಹಿಕ ಜೀವನ ಹಾಳಾಗಿದ್ದೆ ಸಿರಿ ಅವರು ಮದುವೆ ಆಗದೆ ಇರೋದಕ್ಕೆ ಕಾರಣ ಅನ್ನುವಂಥದ್ದು. ಆದರೆ ಸಿರಿ ಆಗಲಿ ಅಥವಾ ಅವರ ಮನೆಯವರಾಗ್ಲಿ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಸೊ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಏನಪ್ಪಾ ಅಂತಂದ್ರೆ ಸಿರಿ ಅವರು ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆ ಆಗಿದ್ದಾರೆ ಅನ್ನುವಂಥದ್ದು. ಯಾರನ್ನ ಮದುವೆ ಆದ್ರು ಅನ್ನುವಂಥ ಪ್ರಶ್ನೆ ಕೂಡ ಬಹುಶಃ ನಿಮ್ಗೆ ಬರ್ಬೋದು. ಆದ್ರೆ ಇದ್ರ ಬಗ್ಗೆ ಮಾಹಿತಿಯನ್ನ ಸಿರಿ ಆಗ್ಲಿ ಅಥವಾ ಯಾರು ಕೂಡ ಹಂಚ್ಕೊಂಡಿಲ್ಲ. ಮೀಡಿಯಾ ಮುಂದೆ ಕೂಡ ಯಾರೂ ಹಂಚಿಕೊಂಡಿಲ್ಲ. ಒಂದು ಚಿಕ್ಕ ದೇವಸ್ಥಾನದಲ್ಲಿ ದೇವರ ಮುಂದೆ ಹಾರವನ್ನ ಬದಲಾಯಿಸಿಕೊಂಡು ತಾಳಿ ಕಟ್ಕೊಂಡು ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಗೆಳೆಯನ ಬಗ್ಗೆ ಏನು ಎತ್ತ, ಅರೇಂಜ್ ಮ್ಯಾರೇಜಾ, ಲವ್ ಮ್ಯಾರೇಜಾ, ಏನು ಅಂತಲೂ ಕೂಡ ಗೊತ್ತಿಲ್ಲ. ಬಟ್ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳು, ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸಿರಿ ಅವರು ಮದುವೆ ಆಗಿರೋದಂತೂ ಕನ್ಫರ್ಮ್ ಆಗಿರುವಂಥದ್ದು. ಹಾಗಾದ್ರೆ ಸಿರಿ ಅವರು ಯಾರನ್ನ ಮದುವೆ ಆದ್ರು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸಿರಿ ಮದುವೆ ಆಗಿರೋದು ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.